ಅದಕ್ಕೆ ನಿಮ್ಗೆ ಹಾಕೋಡಿ ನೋಡೋಣ ಮಲ್ಕೊಡ್ರಿ ಕಮ್ಮಿ ದೇವಸ್ಥಾನಗಳು ಸರ್ ಕುಡಿ ಸರ್ ಇಲ್ಲ ಆಕ್ಚುಲಿ ಊಟ ಮಾಡಿಲ್ಲ ಸಂದರ್ಭ ಸನ್ನಿವೇಶ ಹೆಂಗಿದೆ ಮೇಡಮ್ MLA ಸಾಹೇಬ್ ಸ್ವಲ್ಪ ಅನ್ನ ತಗೊಳ್ತಾರೆ BCM ಆಫೀಸ್ ಮೇಡಮ್ ಸ್ವಲ್ಪ ಅನ್ನ ಕೇಳಿ ಕೇಳಿ ಅದು ನಾನು ಬಿಟ್ಟಿಲ್ಲ ಚಿಕ್ಕಬಳ್ಳಾಪುರ ಅಂದ್ರೆ ಮೆನು ಪ್ರಕಾರ ನೀರಿನ ಸಮಸ್ಯೆ ಹೇಳಿದ್ದಾರೆ ಮೇಡಮ್ ಅವ್ರು ಹೇಳಿದ್ರೆ ನಾನು ಬೋರ್ ಹಾಕೊಡ್ತೀನಿ ಇಷ್ಟರಲ್ಲಿ ಬೋರ್ ಹಾಕೊಡ್ತೀನಿ ಪಾಯಿಂಟ್ ನೋಡಕ್ಕೆ ಹೇಳ್ತೀನಿ ಏನಿಲ್ಲ ಇವಾಗ ಸೋಲಾರ್ ಎಲ್ಲ ತುಂಬಾ ಟೆಕ್ನಾಲಜಿ ಇದೆ ಬೆಳಕಿದ್ರೆ ಸಾಕು ಹೀಟ್ ಆಗುತ್ತೆ ಬೆಳಕಿದ್ರೆ ಯಾಕಂದ್ರೆ ಈಗ ಬರ್ತಾ ಇಲ್ವಾ ಗೀಜರ್ ಹಾಕ್ಸಿ ಆಮೇಲೆ ನಾನು ಬೋರ್ ಹಾಕ್ಸ್ಕೊಟ್ಟು ನೀರಿನ ಸಮಸ್ಯೆ ಇದೆ ಬೋರ್ ಹಾಕ್ಸ್ಕೊಟ್ಟು ನೀರೆಲ್ಲ ಇದೆ ಊಟ ಎಲ್ಲ ಕರೆಕ್ಟಾಗಿ ಬರ್ತಾ ಇದ್ದಿಲ್ಲ ನೀವು ಊಟ ಗೀಟ ಎಲ್ಲ ಕರೆಕ್ಟಾಗಿ ಕೊಡ್ತೀವಿ ತಿಂದೆ ನಾನು ತಿಂದೆ ಸ್ವಲ್ಪ ಸುಮ್ಮನೆ ಟೇಸ್ಟ್ ಮಾಡಿದೆ ಚೆನ್ನಾಗಿದೆ ಅಂತ ಕಾಳು ಸಾರು ರೈಸು ಚೆನ್ನಾಗಿತ್ತು ಸ್ವಲ್ಪ ಕಮ್ಮಿ ಇತ್ತು ನಿಮ್ಗೆ ಹೆಣ್ಮಕ್ಳು ಗೊತ್ತಿರುತ್ತೆ ಉಪ್ಪು ಕಮ್ಮಿನ ಜಾಸ್ತಿನ ಏನು ಅಂತ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030900309. ಸಾಂಬಾರ್ ಮೇಡಮ್ ಇನ್ನೊಂದು ಕೊಡಿ ಸಾಹೇಬ್, ಇನ್ನೊಂದು ಬಿಟ್ಟು ಕೊಡಿ ಸಾಹೇಬ್, ಹಾಲು ಕೊಡಿ ನಾವು ಸರ್ ಈಗ ಅಲ್ಲಿಲ್ಲ ಸರ್. ಈಗ ನಲ್ಲಿ ಒಂದು ಮಸಾಲ ಮಾಡ್ತಾರೆ, ಮಸಾಲ ಮಾಡಿಬಿಟ್ಟು ನಾನು ಪಡೆದಿದ್ದಾರೆ ಅವ್ರಿಗೆ ಅವಾಗ ಕಲಿಸ್ಕೊಡ್ತಾ ಇದ್ದಾರೆ, ತುಂಬ ಚೆನ್ನಾಗಿರುತ್ತೆ ಮೇಡಮ್. ರೈಸ್ ಸಿಕ್ ಮಾಡಿದ್ದು ಯಾವ ಮಾಡಿಲ್ಲ ಇದೇನಿದೆ ಇದು ಇರ್ಲಿ ಬರ್ಲಿ ಬಿಡಮ್ಮ, ಅವ್ರು ಇರೋ ಜಾಗಕ್ಕೆ ನಾವು ಬಂದಿರೋದು. ಅವ್ರ ಜಾಗ ಪ್ಲೇಟ್ ಅವು ಬಂದಿಲ್ಲ, ನಾವು ಅವ್ರ ಜಾಗಕ್ಕೆ ಅವರೆಲ್ಲ ಓಡಾಡ್ತಾ ಇದ್ದ ಜಾಗ ಇದೆ, ನಾವು ಮುಂದೆ ಕಟ್ಕೊಂಡು ಬಂದಿದ್ದೀವಿ. ಅವ್ರ ಜಾಗಕ್ಕೆ ನಾವು ಬಂದಿಲ್ಲ, ಇವತ್ತೆಲ್ಲ ಊಟ ಏನು ಕೊಟ್ಟಿರುತ್ತೆ? ಸಾಂಬಾರು ತರಕಾರಿ ಸಾಂಬಾರು, ಚಪಾತಿ,
ಪಲ್ಯ ಮೈಸೂರು ಪಾಕು ಅಥವಾ ಸಿಹಿ ತಿಂಡಿ. ವೆಜಿಟೇರಿಯನ್ ಅವರು ಮುದ್ದೆ ಕೊಡಿ. ಇದ್ದಾರೆ. ಈಗ ಎಷ್ಟು ಜನ ಇದ್ದಾರೆ? ಕಾಲೇಜ್ ಎಷ್ಟು ಜನ ಇದ್ದಾರೆ? ಬರೀ 15 ಮಕ್ಕಳು. ಇವತ್ತೇನು ಊಟ ಮೇಲೂ ಏನಿದೆ? ಸೇವಿಂಗ್ ಟೋಟಲ್ ಇದೆ. ಇವತ್ತು ಎಷ್ಟು ಜನ ಇದೆ? ಬೆಳಿಗ್ಗೆ ಎಷ್ಟು ಜನ ತಿಂಡಿ ತಿಂದ್ರು, ಮಧ್ಯಾಹ್ನ ಎಷ್ಟು ಜನ ಊಟ ಮಾಡಿದ್ರು ಅಂತ ಹೇಳಿ. ಬೆಳಗ್ಗೆ ಎಷ್ಟು ದಿನ ಊಟ ಸ್ಟೂಡೆಂಟ್ ಎಷ್ಟು ಜನ ಅಂತ ಗೊತ್ತಾಗಲ್ಲ. ನಿಧಾನ ಮೋಸ ಕೊಡ್ತಾರೆ, ನಿಧಾನ. ಗಲಾಟೆ ಬೇಡ ಆಮೇಲೆ ಭೇಟಿ ಮಾಡಿದ್ವಿ. ಆಮೇಲೆ ಹಾಸ್ಟ್ಲು ನಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ ಇದ್ದಾರೆ, ಆಮೇಲೆ ನಮ್ಮ ADC ಮೇಡಮ್ ಅವರು ಇದ್ದಾರೆ, ಆಮೇಲೆ ಎಲ್ಲರೂ ಇದೀವಿ, ನೋಡಿದ್ದೀವಿ. ಹಾಸ್ಟೆಲಲ್ಲಿ ಹೆಣ್ಮಕ್ಳು ಇದ್ದಾವೆ. ಹಾಸ್ಟ್ಲಿದು ತುಂಬ ಚೆನ್ನಾಗಿದೆ, ಕ್ಲೀನಾಗಿದೆ. ಕಿಚನ್ ಆಗಲಿ, ಬಾತ್ರೂಮ್ಸ್ ಆಗಲಿ, ಇನ್ನೊಂದಾಗಲಿ, ಎಲ್ಲಾಗಲಿ ನೀವು ನೋಡಿದ್ದೀರಿ, ನಾನೇನು ಹೇಳೋದು ಬೇಕಾಗಿಲ್ಲ. ಇದು ನೀವೇ ಬಂದಿದ್ದೀರಿ, ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ದು, ನಾವೇನು ಬರಬೇಕು ಅಂತ ಬಂದಿಲ್ಲ ಇಲ್ಲಿ. ಊಟನೂ ನಾನು ಟೇಸ್ಟ್ ಮಾಡಿದೆ, ಅಷ್ಟು ಸಾರು ರೈಸು ತಿಂದೆ, ತುಂಬ ಚೆನ್ನಾಗಿದೆ, ತುಂಬ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾಯಿದ್ದೀವಿ. ನನಗೆ ಗೊತ್ತಿದ್ದ ಪ್ರಕಾರವಾಗಿ ನಮ್ಮ ಕೋಲಾರಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ಸ್ ಮೇಂಟೆನೆನ್ಸ್ ಥರ ಬೇರೆ ಜಾಗದಲ್ಲಿ ನಾನು ನೋಡಿರೋದ್ರಲ್ಲಿ ಎಲ್ಲೂ ಇಲ್ಲ, ಅದಂತೂ ಗ್ಯಾರಂಟಿ.